ಸರ್ ನಮಗೆ ವಿಷಯ ಗೊತ್ತಾಗಿದ್ದು ಇನ್ನು 15 ದಿನ, ಒಂದು 20 ದಿನ ಇದ್ದಂಗೆ ಗೊತ್ತಾಯಿತು. ಗೊತ್ತಾದಾಗ ನಾನು ಹುಡುಗಿನೂ ಕೇಳಿದೆ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳೋದೆ ನಮ್ಮ ತಿಳಿಸೋದ ಅಂತ. ಬೇಡ ಅಂಕಲ್, ಅವ್ರು ಮದುವೆ ಮಾಡಲ್ಲ, ತಿಳಿಸ್ಬೇಡಿ, ನಾನು ಬರ್ತೀನಿ, ನಾನು ಲವ್ ಮಾಡ್ತಿದ್ದೀನಿ ಅವನ್ನ 2.5 ವರ್ಷದಿಂದ ಅಂತ ಹೇಳಿದ್ದೆ ಹುಡುಗಿ. ಆಯ್ತಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರ ಮನೇಲಿ ಹೇಳ್ಬೇಡ ಅಂತ ನನಗೆ ಹೇಳಿದ್ಗೆ. ಆಮೇಲೆ ಬಂದು ಹುಡುಗಿ ಕರ್ಕೊಂಬಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ದು. ಇನ್ನೇನು ತಡಿ, ಆಮೇಲೆ ಬೇಕಾದ್ರೆ ಫೋನ್ ಮಾಡಿ ಹೇಳೋಣ ಅಂದ್ಬಿಟ್ಟು ಮದುವೆ ಮಾಡಿದ್ರೆ ಮನೆಗೆ ಬಂದು ಅವ್ರ ಅಪ್ಪ ಅಮ್ಮ ಅವ್ರ ಕಡೆಯವರೆಲ್ಲ ಬಂದು ಕೇಳಿ ಇದು ಮಾಡಿದ್ರು. ಬರಲ್ಲ ಅಂತ ಹುಡುಗಿ ಮನೇಲಿ ಕಡಾಖಂಡಿತವಾಗಿ ಹೇಳಿದ್ದಾದಮೇಲೆ ಸರಿ ಸ್ಟೇಷನ್ಗೆ ಹೋಗಿ ಇದು ಮಾಡೋಣ ಅಂತ ಅಲ್ಲಿಂದ ಪೊಲೀಸ್ನವ್ರು ಬಂದಿದ್ರು ಇಬ್ಬರು. ಅವರು ನಾವೆಲ್ಲ ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ಫಸ್ಟು ಹೇಳಿಕೆ ಬರ್ಸ್ಕೊಂಡು ಅವ್ರ ಅಪ್ಪ ಆಗಿದ್ದ ಇದು ಬಿಟ್ಬಿಡಿ ಆಯಿತು ಅಂತ ಇದು ಮಾಡಿದ್ರು. ಆಮೇಲೆ ತಿರುಗಿ ಪೊಲೀಸ್ನವ್ರು ಒಳಂತರ ಸೇರ್ಕೊಂಡು ಒಂದು 3 ಜನ ಅವ್ರು ಒಳಂತರ ಸೇರ್ಕೊಂಡು ರೂಮಿಗೆ ಕೂಡ ಹಾಕೊಂಡು ಹುಡುಗಿನ ಕಂಪ್ಲೇಂಟ್ ಎಲ್ಲ ನಮಗೆ ಬರ್ಸಿದ್ಮೇಲೆ ನನಗೆ ಒಪ್ಪಿಗೆ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ಕಂಪ್ಲೇಂಟ್ ಎಲ್ಲ ಬರ್ಸಿದಾದ್ಮೇಲೆ ತಿರ್ಗಿ ಅವರು ಒಳಗಡೆ ರೂಮಿಗೆ ಕೂಡ ಹಾಕೊಂಡು 3 ಜನ ಪೊಲೀಸ್ನವ್ರು, ಅವ್ರ ಹೆಸರುಗಳು ಗೊತ್ತಿಲ್ಲ, ಒಂದು 3 ಜನ ಪೊಲೀಸ್ನವರು ಇನ್ವಾಲ್ವ್ ಆಗಿ ಅವ್ರ ಕಡೆ ಹುಡುಗಿನ ನಮಗೆ ಗೊತ್ತಿಲ್ಲದಂಗೆ ಕಳಿಸ್ಕೊಟ್ಟಿದ್ದಾರೆ. ನಾವಿಲ್ಲಿ ಇನ್ಸ್ಪೆಕ್ಟರ್ ರೂಮಲ್ಲಿ ಕೂತಿದ್ದೋ. ಆಮೇಲೆ ಕರೆಸಿದ್ರು, ನಮ್ಮನ್ನು ಕರೆಸ್ಬಿಟ್ಟು ಇನ್ನು 15 ದಿನ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹುಡುಗಿ ನಮ್ಮ ಕೈಯಲ್ಲಿ ಹೇಳಿದ್ದು ಅಷ್ಟೇ. ಆಮೇಲೆ ಪೊಲೀಸ್ನವ್ರು ನಮ್ಮನ್ನೇ ಕದ್ರು, ಹೋಗ್ರು ಆಚೆಗೆ ನೀವು ಅಂತ. ತಿರ್ಗಿ ಮಾತಾಡೋಕ್ಕೆ ಬಿಡಲಿಲ್ಲ. ನಾವು ಬಂದು ಇನ್ಸ್ಪೆಕ್ಟರ್ ರೂಮಲ್ಲಿ ಕೂತಿದಾಗ ಹುಡುಗಿನ ಇಲ್ಲಿಂದಂಗೆ ಕಳಿಸ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಒಬ್ರು ಹೋಗಿ ಕಾರು ಹೊತ್ತಿಸಿ ಟ್ಯಾಂಕ್ಸ್ ತಗೊಂಬಂದಿದ್ದಾರೆ ಅವ್ರ ಹತ್ರ. ಅವ್ರ ಪೊಲೀಸ್ನವ್ರು ಯಾರು ಅಂತ ಗೊತ್ತಿಲ್ಲ, ಅದು ತಿಳ್ಕೊಬೇಕು. ಅವ್ರು ಹೋಗಿ ಟ್ಯಾಂಕ್ಸು ತಗೊಂಬಂದಿದ್ದಾರೆ, ಟ್ಯಾಂಕ್ಸು ಕೊಟ್ಟಿದ್ದಾರೆ ಅವ್ರಿಗೆ. ಒಳ್ಳೆ ಉಪಕಾರ ಮಾಡಿದ್ರು ಸರ್ ಅಂತ. ಎಷ್ಟು ಲಂಚ ತಿಂದು ಮಾಡಿದ್ದಾರೆ ಇವರು ಒಳಗಡೆ. ನೆಲಮಂಗಲ ಸ್ಟೇಷನ್ನು ರೂರಲ್ಲು ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಆಮೇಲೆ ಇನ್ನು 15 ದಿನ ಬರ್ತಾರೆ ಹೋಗ್ರಿ ಅಂತ ಹೇಳ್ಬಿಟ್ಟು ಇದು ಮಾಡೋರೆ. ಕಂಪ್ಲೇಂಟ್ ಅದೇನು ಕೊಟ್ಟವ್ರೆ, ಕಂಪ್ಲೇಂಟ್ ಇದು ಕೊಡ್ರಿ ಅಂದ್ರೂ ಅದು ಇವಾಗ ಕೊಡಲ್ಲ ಅಂತ ಹೇಳಿದ್ರು. ಅದು ಪೋಸ್ಟ್ಗೆ ಹಾಕಿ ತಗೊಳ್ಳಿ ಅಂತ ನಂಬರ್ ಕೊಟ್ಟರು. ಅದು ಪೋಸ್ಟ್ಗೆ ಹಾಕಿದ್ದೀವಿ. ಇವತ್ತು ನಾಳೆ ಬರ್ಬೋದು. ಅದು ಬಂದಮೇಲೆ ಸ್ಟೇಷನಲ್ಲಿ ಪೊಲೀಸ್ನವರೇ ಇದಕ್ಕೆ ಕಾರಣ. ಅವ್ರು ಬಂದರು, ಅವ್ರ ಕಡೆ ಲಂಚ ಕೊಟ್ಟರು ಅಂತ 3 ಜನ ಪೊಲೀಸ್ನವರು. ಅವ್ರು ಯಾರು ಬಾಲುನವ್ರೊಬ್ರು, ಇನ್ನೊಬ್ಬರು ಯಾರೋ ಮೋಹನ್ ಕುಮಾರ್ ಇರಬೇಕು, ಇನ್ನೊಬ್ರು ಯಾರೋ ಇದ್ದಾರೆ. ಒಟ್ಟು 3-4 ಜನ ಇವರು ಇದ್ದಾರೆ. 2.5 ಅವರ್ ಹುಡುಗಿರಿಗೆ ಟಾರ್ಚರ್ ಕೊಟ್ಟು ಹೊಡೆದಿದ್ದಾರೆ ಅವ್ರ ದೊಡ್ಡಮ್ಮ. ಈ ಬೆದರಿಸಿ ಆ ಹುಡುಗಿ ಒಪ್ಪಿರಲಿಲ್ಲ ಫಸ್ಟು. ಇವ್ರು ಒಪ್ಪಿಸಿ ಇದು ಮಾಡಿ ಬಲಾಂತದ ಮೇಲೆ ಪೊಲೀಸ್ನವರು ಲಂಚ ದಂಡು ಕಳಿಸಿರೋದು. ಹೋಗಿ ಟ್ಯಾಂಕ್ಸ್ ಎಲ್ಲ ಕೊಟ್ಟಿದ್ದಾರೆ ಒಬ್ಬ ಪೊಲೀಸ್ನವರು ಅವ್ರಿಗೆ, ಕಾರ್ಗೆ ಹತ್ತಿಸಿ ಹುಡುಗಿನ. ನಮಗೆ ಗೊತ್ತಿಲ್ಲ. ಆಮೇಲೆ ಬಂದು ಇನ್ಸ್ಪೆಕ್ಟರ್ ರೂಮಲ್ಲಿ ಅವ್ರು ಹೋದ್ರು, ಇನ್ನು 15 ದಿನ ಬರ್ತಾರೆ ಹೋಗ್ರಿ ಅಂತ ನಮ್ಗೆ ಹೇಳಿದ್ದು. ಏನು ರೆಸ್ಪಾನ್ಸೇ ಇಲ್ಲ ನಮ್ಮ ಇದು ನೋಡಿದ್ರೆ. ನಾವು ಒಪ್ಪಿದ್ದೋ, ಮದುವೆನೂ ಮಾಡಿದ್ದೀವಿ. 10,000 ಜನ ಸೇರಿದ್ದಾರೆ ಮದುವೆಗೆ. ಅದೆಲ್ಲ ಆದಮೇಲೂ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಹುಡುಗಿಗೆ ಟಾರ್ಚರ್ ಕೊಟ್ಟರೆ ಕರ್ಕೊಂಡು ಹೋಗಿರೋದು, ಇಲ್ಲಾಂದ್ರೆ ಹುಡುಗಿ ಹೋಗ್ತಾ ಇರಲಿಲ್ಲ. ಇಲ್ಲ ಸರ್, ನಾವೇನು ಇದು ಮಾಡಿಲ್ಲ. ಹುಡುಗಿ ಫೋನ್ ಮಾಡೋದಾಗಲಿ ಯಾವುದಾಗಲಿ ನಮಗೇನು ಮಾಡಿಲ್ಲ, ಏನು ಇದು ಮಾಡಿಲ್ಲ. ಆಮೇಲೆ ತಿರ್ಗಿ ಇವನು ಅತ್ಲಿಂದ ಮನೆಗೆ ಬಂದಾದಮೇಲೆ ಮಾತ್ರೆ ತಗೊಂಡು ಇವನು ಇದಾಗ್ಬಿಟ್ಟ. ತಮ್ಮಂದು ಅಡ್ಮಿಟ್ ಮಾಡಿದ್ದು ಆಸ್ಪತ್ರೆಗೆ. ಇವಾಗ ಡಿಸ್ಚಾರ್ಜ್ ಮಾಡಿಸಿದ್ದೀವಿ. ಇವಾಗ ಅವನು ಹುಡುಗಿ ಬೇಕು ಅಂತಾನೆ, ಇಲ್ಲಾಂದ್ರೆ ನಾನೇನು ಮಾಡ್ಕೊತೀನಿ ಅಂತಾನೆ. ಹೆಂಗೆ ನಾವು ನೆಚ್ಚಿಗೆ ಮೇಲೆ ಇವ್ನು ಮನೆ ಕರ್ಕೊಂಡೋಗಿ ಇದು ಮಾಡೋದು ಎತ್ತ ಅಂತ ನಮ್ಗೆ ಅದೊಂದು ತಿಗ್ಲಿ. ಇವಾಗ ಸ್ಟೇಷನ್ಗೆ ಹೋಗಿ, ಅದಕ್ಕೆ ಸ್ಟೇಷನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಸ್ಟೇಷನ್ಗೆ ಹೋಗಿ ಮಾತಾಡಬೇಕು ಸಾಹೇಬ್ರ ಹತ್ರ. ಮಾತಾಡಿ ಏನು ರೆಸ್ಪಾನ್ಸ್ ಮಾಡ್ತಾರೆ ಸಾಹೇಬ್ರು ನೋಡಿ, ಆಮೇಲೆ ಮುಂದಿಂದ ಏನು ಮಾಡಬೇಕು ಮಾಡೋಣ ಅಂತ. ಬೇಕು ಸರ್. ಇವಾಗ ಅವರಿಬ್ಬರು 2.5 ವರ್ಷದಿಂದ ಲವ್ ಮಾಡಿದ್ದಾರೆ, ಇಬ್ಬರು ಪ್ರೇಮ ಮೆಚ್ಕೊಂಡಿದ್ದಾರೆ. ಇವಾಗ ನಾವು ಬಿಡಿಸ್ಬಿಟ್ಟು ಇದು ಮಾಡಿಬಿಟ್ರೆ ಹಂಗೆ ಅವ್ರೇನು ಹೆಚ್ಚು ಕಮ್ಮಿ ಆದರೆ, ಇವಾಗ ಇವ್ನಿಗೆ ಹೆಚ್ಚು ಕಮ್ಮಿ ಆದರೂ ತೊಂದರೆ, ಆ ಹುಡುಗಿಗೆ ಹೆಚ್ಚು ಕಮ್ಮಿ ಆದ್ರೂ ತೊಂದರೆ. ಅವರಿಬ್ಬರು ಜೊತೆಗಿರೋಕ್ಕೆ ಬಿಟ್ಬಿಡೋಣ ಬಿಡಿ, ಅದರಲ್ಲೇನು. ಅವ್ರ ಜೀವನ ಅವ್ರು ಮಾಡ್ಕೊತಾರೆ. ಅವ್ರು ಒಪ್ಪಲೇ ಇಲ್ಲ ಅಂದರೆ ಇವಾಗ ನಮಗೆ ಅದೇನು ಮರ್ಯಾದೆ ಹೋಗಿದೆ, ಇದಾಗಿದೆ, ಖರ್ಚಾಗಿರೋದು ಕಟ್ಕೊಡ್ಲಿ ಅಷ್ಟೇ. ಕೋರ್ಟಿಗೆ ಬಂದು ಡ್ರೈವರ್ಸ್ ಆಗಬೇಕಲ್ಲ. ಮದುವೆ ಆಗಿದೆಯಲ್ಲ 10 ಜನದ ಮುಂದೆ, ತಲೆ ಕಟ್ಟಿದ್ದಾನಲ್ಲ 10 ಜನದ ಮುಂದೆ, ಅದೆಲ್ಲ ಫೋಟೋ ಇದೆ, ವಿಡಿಯೋಸ್ ಇದೆ, ಎಲ್ಲ ಇದೆಯಲ್ಲ, ಅದೆಲ್ಲ ಮರ್ಯಾದೆ ಹೋಗಿದೆಯಲ್ಲ, ಅದು ಕಟ್ಕೊಡ್ಲಿ ನಮಗೆ ಖರ್ಚು ಮಾಡಿರೋದು. ಇನ್ನೇನು ಅವರು ಒಪ್ಕೊಂಡು ಆಗೋಗಿದೆ ಇವ್ರದ್ದು. ಅವ್ರ ತಂದೆನೂ ಹೋದ್ ಬೆಳಗ್ಗೆ ಬಂದಾಗ ಆಗೋಯ್ತು ಬಿಡಿ ಅಂತ ಹೇಳಿದ್ದಾರೆ ಮನೆಯಲ್ಲೂ. ಆಮೇಲೆ ಸ್ಟೇಷನ್ಗೆ ಹೋದ್ಮೇಲೆ ಉಲ್ಟಾ ಆಗಿದ್ದಾರೆ. ಇವಾಗ ಅವ್ರು ಅದೇ ರೀತಿ ಏನೋ ಆಗಿದ್ದಾಯಿತು, ಕಳಿಸ್ಕೊಟ್ಬಿಡೋ ಅನ್ನೋದು ಕಳಿಸ್ಕೊಟ್ರೆ ಒಳ್ಳೆಯದು. ಇಲ್ಲಾಂದರೆ ಕಾನೂನು ಪ್ರಕಾರ ಇದು ಹೋಗ್ತೀವಿ ಅಂದರೆ ಅವರು ಕಾನೂನು ಪ್ರಕಾರ ಹೋದ್ರು, ನಾವು ಕಾನೂನು ಪ್ರಕಾರ ಹೋಗ್ತೀವಿ. ಹೋಗಿ ನಮ್ಮ ಪರಿಹಾರ ಏನು ಖರ್ಚಾಗಿದೆ ಅದೆಲ್ಲ ಕಟ್ಕೊಡ್ಲಿ, ಡ್ರೈವರ್ಸ್ ಆಗಲಿ, 4 ಜನಕ್ಕೆ ಗೊತ್ತಾಗಲಿ ಹಿಂಗೆ ಮಾಡಿದ್ದಾರೆ ಇವರು, ಇಂಥ ಮಕ್ಕಳು ಭಾಳ ಹಾಳು ಮಾಡ್ತಿದ್ದಾರೆ ಅಂತ ಗೊತ್ತಾಗಲಿ ಅವ್ರಿಗೂ. ನಾವು ಹೇಳೋದು ಗಮನಕ್ಕೆ ಹಾಕೋಣ ಅಂತ ಹುಡುಗಿ ಹತ್ರನೇ ನಾನು ಕೇಳಿದ್ದೆ, ಹೇಳೋಣ ಅಂತ. ಹುಡುಗಿನೇ ಹೇಳ್ತು, ನಮ್ಮ ಅಪ್ಪ ಅಮ್ಮವ್ರಿಗೆ ಯಾವುದು ತಿಳಿಸ್ಬೇಡಿ ಅಂಕಲ್, ನೀವು ಯಾವುದಕ್ಕೂ ನಾನು ಇಷ್ಟಪಟ್ಟಿದ್ದೀನಿ, ಅವನ್ನ ಬರ್ತೀನಿ, ನಾನು ಮದುವೆ ಆಗ್ತೀನಿ ಅಂತ ಹೇಳಿತ್ತು. ಇದಕ್ಕೆ ನಾನು ಸುಮ್ಮನೆ. ಇವಾಗ ನಾನು ಇದ್ರ ಮೇಲೆ ಅವ್ರಿಗೆ ಹೇಳೋಕೆ ಹೋದ್ರೆ ನೀವು ನನ್ನ ಭಾಳ ಹಾಳು ಮಾಡಿದ್ರೆ ನಾಳೆ ದಿನ ಕೆಟ್ಟ ಹೆಸರು ಬರಬಾರ್ದು ನನಗೆ. ಇದಕ್ಕೆ ನಾನು ಹೇಳಲಿಲ್ಲ.